ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಗವದ್ಗೀತೆಯ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ, ಅಕ್ಷರ ಬ್ರಹ್ಮಯೋಗವನ್ನು ಉಪದೇಶಿಸಿದ ಶ್ರೀಕೃಷ್ಣನು ತನ್ನ ಉಪದೇಶವನ್ನು ಮುಂದುವರೆಸುತ್ತಾ, ಈಗ ಪರಮ ಗೋಪ್ಯವಾದ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಹೇಳುವೆ. ಅದನ್ನರಿತವರು ಪಾಪದಿಂದ ಮುಕ್ತರಾಗುವರು. ಅಂದರೆ ಗುರುಪದೇಶ, ಶಾಸ್ತ್ರ ಅಧ್ಯಯನ, ಜ್ಞಾನದ ಜೊತೆಗೆ ಸ್ವಂತ ಗಳಿಸುವ ವಿಶೇಷ ಜ್ಞಾನ ಸಹಿತ ಬ್ರಹ್ಮಜ್ಞಾನ. ಈ ವಿದ್ಯೆ ಇತರ ವಿದ್ಯೆಗಳಿಗಿಂತ ಹೆಚ್ಚು ಪವಿತ್ರವೂ ಉತ್ತಮವೂ ಆದುದು. ಇದು ವಿಹಿತವಾದ ರಾಜಕರ್ಮ, ನಿಜವಾದ ಧರ್ಮ ಇರುವಂಥದ್ದು, ಆಚರಿಸುವುದಕ್ಕೆ ಸುಲಭವಾದದ್ದು, ನಿತ್ಯವಾದದ್ದು. ಈ ಧರ್ಮದಲ್ಲಿ ಶ್ರದ್ಧೆ ಇಲ್ಲದ ಜೀವಿಯು ನನ್ನನ್ನು ಪಡೆಯದೆ ಹುಟ್ಟು ಸಾವುಗಳಿಂದ ಕೂಡಿದ ಸಂಸಾರ ಚಕ್ರದಲ್ಲಿ ಸಿಲುಕಿ ಕಷ್ಟಪಡುತ್ತಾರೆ. ಅಗೋಚರನು ಅವ್ಯಕ್ತನೂ ಆದ ನಾನು ಈ ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿರುವೆ. ಸಮಸ್ತ ಭೂತ ನನ್ನಲ್ಲಿರುತ್ತದೆ, ಆದರೆ ನಾನು ಅವುಗಳಲ್ಲಿರುವುದಿಲ್ಲ. ನನ್ನಲ್ಲಿ ಭೂತಗಳಿಲ್ಲ, ಆದರೆ ಯೋಗದ ಶಕ್ತಿಯಿಂದ ನನ್ನ ಆತ್ಮವು ಸಮಸ್ತ ಭೂತಗಳನ್ನು ಧಾರಣೆ ಮಾಡುವುದು. ಭೂತಗಳಲ್ಲಿ ನಾನು ಇಲ್ಲದವನಾದರೂ ಭೂತಭಾವನಾಗಿಯೇ ಇರುತ್ತೇನೆ, ಆದರೆ ವ್ಯಕ್ತಿ ಕಾಣದವನಾಗಿ ಇಲ್ಲವಾದರೂ ಅವ್ಯಕ್ತ ಆತ್ಮಸ್ವರೂಪನಾಗಿ ಇರುತ್ತೇನೆ. ಹೇಗೆ ಎಲ್ಲ ಕಡೆಯೂ ವಾಯುವು ಕಣ್ಣಿಗೆ ಕಾಣದೆ ಆವರಿಸಿರುವುದೋ ಹಾಗೆ ಸಮಸ್ತ ಭೂತಗಳಲ್ಲಿ ನನ್ನಲ್ಲಿ ಅಂಟಿಕೊಂಡಿರುವುದು. ಪ್ರಳಯ ಕಾಲದಲ್ಲಿ ಸಮಸ್ತ ಭೂತಗಳು ಅವ್ಯಕ್ತನಾದ ನನ್ನಲ್ಲಿ ಅಡಗಿ ಹೋಗುವುದು. ಅಂತೆಯೇ ಸೃಷ್ಟಿ ಸಮಯದಲ್ಲಿ ನಾನು ಪುನಃ ಅವುಗಳನ್ನು ಉಂಟು ಮಾಡುವೆನು. ದೋಷ ಪ್ರಕೃತಿಯನ್ನು ನನ್ನ ಮಾಯಾವಶದಲ್ಲಿಟ್ಟುಕೊಂಡು ನನ್ನ ಸ್ವಭಾವದ ಶಕ್ತಿಯಿಂದ ಪರತಂತ್ರವಾದ ಈ ಸಂಪೂರ್ಣ ಭೂತ ಸಮುದಾಯವನ್ನು ಮತ್ತೆ ಅವುಗಳ ಕರ್ಮಗಳಿಗನುಸಾರವಾಗಿ ಸೃಷ್ಟಿಸುತ್ತೇನೆ. ಇಂತಹ ಕರ್ಮಗಳಲ್ಲಿ ನಿರಾಸಕ್ತನಾಗಿ ತಟಸ್ಥನಂತೆ ಇರುವ ನನ್ನನ್ನು ಆ ಕರ್ಮಗಳು ಬಂಧಿಸಲಾರವು. ನನ್ನ ಚೈತನ್ಯದಿಂದ ಕೂಡಿದ ಪ್ರಕೃತಿ ಜಗತ್ತು ಜಡ ಮತ್ತು ಜರಾತ್ಮಕವಾದ ಜಗತ್ತನ್ನು ಸೃಷ್ಟಿಸುತ್ತದೆ. ಈ ಕಾರಣದಿಂದ ಜಗತ್ತು ಜನನ ಮರಣಗಳಿಂದ ಕೂಡಿದ ಸಂಸಾರ ಚಕ್ರಕ್ಕೆ ಸಿಲುಕಿ ಸಂಭ್ರಮಿಸುತ್ತಿರುವುದು. ಸಂಪೂರ್ಣ ಜೀವಿಗಳ ನಿಯಾಮಕ ನಾನಾಗಿ ಮನುಷ್ಯ ದೇಹವನ್ನು ಹೊಂದಿದ ನನ್ನನ್ನು ಅಜ್ಞಾನಿಗಳು, ಅವಿವೇಕಿಗಳು ಒಬ್ಬ ಸಾಧಾರಣನೆಂದು ತಿರಸ್ಕರಿಸುತ್ತಾರೆ. ಅವರು ನನ್ನ ಶ್ರೇಷ್ಠವಾದ ತತ್ವ ಅರಿಯರು. ವ್ಯರ್ಥವಾದ ಆಸೆಯುಳ್ಳವರು, ವ್ಯರ್ಥವಾದ ಕರ್ಮ ಮಾಡುವವರು, ವ್ಯರ್ಥವಾದ ಜ್ಞಾನವುಳ್ಳವರು ಹಾಗೂ ಏಕಾಗ್ರಚಿತ್ತ ಬುದ್ಧಿಯನ್ನು ಕಳೆದುಕೊಂಡವರು. ಇಂತಹ ಮೂಢರು ಜಡವೆಂಬ ದೇಹದಲ್ಲಿ ಜೀವವೆಂಬ ಭಗವಂತನ ಆತ್ಮ ಇದೆ ಎಂದು ಅರಿಯದವರು. ಮೋಹಪರವಶರಾಗಿ ರಾಕ್ಷಸಿ ಪ್ರವೃತ್ತಿಯನ್ನು ಸೇರಿ ವ್ಯಥೆಪಡುವವರು. ಮಹಾತ್ಮ ಸಜ್ಜನ ಬುದ್ಧಿಯುಳ್ಳವರು, ಶಮದಮ ಶ್ರದ್ಧಾ ದಯಾ ಉಳ್ಳ ಸಾತ್ವಿಕರು, ವಿಚಾರಪರರಾದವರು ದೈವಿ ಪ್ರಕೃತಿಯನ್ನು ಆಶ್ರಯಿಸಿ ಜಗತ್ತಿನ ಎಲ್ಲದರ ಆದಿ ಹಾಗೂ ಅವ್ಯಯನಾದ ನನ್ನನ್ನು ಸರಿಯಾಗಿ ಅರಿತು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡುತ್ತಾರೆ. ನನ್ನ ಬಗ್ಗೆ ಅಂತಹ ದೃಢ ನಿಶ್ಚಯವುಳ್ಳವರು ಭಕ್ತರು ನನ್ನನ್ನು ಆರಾಧಿಸುತ್ತಾ ನನ್ನ ಪ್ರಾಪ್ತಿಗಾಗಿ ಸದಾಕಾಲ ಯತ್ನಿಸುತ್ತಾರೆ. ಇನ್ನು ಕೆಲವರು ಜ್ಞಾನಯೋಗದ ಮೂಲಕ ನನ್ನನ್ನು ಉಪಾಸಿಸಿದರೆ ಮತ್ತು ಕೆಲವರು ವಿರಾಟ್ ಸ್ವರೂಪಿ ಪರಮೇಶ್ವರನಾದ ನನ್ನನ್ನು ಪೃಥಕ್ ಭಾವದಿಂದ ಆರಾಧಿಸುತ್ತಾರೆ. ಬಲಿ, ಯಜ್ಞ, ಸ್ವಾದ, ಔಷಧ, ಮಂತ್ರ, ಆಜ್ಯ, ಅಗ್ನಿ, ಆಹುತಿ ಎಲ್ಲವೂ ನಾನೇ. ಈ ಜಗತ್ತಿಗೆ ತಂದೆ, ತಾಯಿ, ಆಧಾರ, ವಿಧಾಯಕ, ಪಿತಾಮಹ, ವೇದ್ಯನು. ಪವಿತ್ರವಾದ ಓಂಕಾರವು, ವೇದಗಳು ನಾನೇ. ಈ ಜಗತ್ತಿಗೆ ಗತಿ, ಪೋಷಕ, ಸ್ವಾಮಿ, ಗೃಹ, ಆಪ್ತ, ಗೆಳೆಯ, ಸಾಕ್ಷಿ, ಸೃಷ್ಟಿ, ಲಯ, ನಿಧಿ ಹಾಗೂ ಅವ್ಯಯವಾದ ಉತ್ಪತ್ತಿಗೆ ಜೀವವೂ ನಾನೇ. ನಾನೇ ಸೂರ್ಯನ ರೂಪದಿಂದ ಬೆಳಗುತ್ತಿದ್ದೇನೆ. ಬಿಸಿಲಿನಿಂದ ನೀರನ್ನು ಆವಿಯಾಗಿಸಿ, ಮೋಡವಾಗಿಸಿ, ಪ್ರಕೃತಿಯಿಂದ ಆಕರ್ಷಿಸಿ ಎಲ್ಲಿ ಬೇಕೋ ಅಲ್ಲಿ ಮಳೆಯಾಗಿ ಸುರಿಸುತ್ತಿದ್ದೇನೆ. ನಾನೇ ಅಮೃತವೂ ಮೃತ್ಯುವೂ ಆಗಿದ್ದೇನೆ. ಸತ್ ಆಸತ್ ಕೂಡ ನಾನೇ ಆಗಿದ್ದೇನೆ.
ವೇದಾಂತ ಜ್ಞಾನಿಗಳಾದ ಸೋಮಯಾಜಿಗಳು ಶೇಷ ಸೋಮರಸವನ್ನು ಪಾನ ಮಾಡಿ ಪಾಪಗಳನ್ನು ಕಳೆದುಕೊಂಡಂತಹವರು. ಯಜ್ಞವನ್ನು ಮಾಡಿ ಸ್ವರ್ಗಲೋಕ ಪ್ರಾಪ್ತಿಗಾಗಿ ನನ್ನನ್ನು ಆರಾಧಿಸಿ ಸ್ವರ್ಗಲೋಕವನ್ನು ಹೊಂದಿ ಅಲ್ಲಿ ದೇವಭೋಗಗಳನ್ನು ಅನುಭವಿಸುತ್ತಾರೆ. ಪುಣ್ಯವು ಮುಗಿಯುತ್ತಲೇ ಮತ್ತೆ ಮಾನವನ ಲೋಕದಲ್ಲಿ ಜನ್ಮ ತಾಳುತ್ತಾರೆ. ಈ ರೀತಿ ವೈದಿಕ ಧರ್ಮ ಅನುಸರಿಸುತ್ತಾ ಭೋಗಾಭಿಲಾಷೆಯುಳ್ಳವರು ಮತ್ತೆ ಮತ್ತೆ ಹುಟ್ಟಿ ಸ್ವರ್ಗಲೋಕ ಅನುಭವಿಸಿ ಮೃತ್ಯುಲೋಕದಲ್ಲಿ ಹುಟ್ಟಿ ಸಾಯುತ್ತಾ ಸಂಸಾರ ಬಂಧನಕ್ಕೆ ಸಿಲುಕಿ ಒದ್ದಾಡುವರು. ನಿರಂತರವಾಗಿ ಅನನ್ಯ ಚಿಂತನೆಯಿಂದ ನನ್ನನ್ನು ಪೂಜಿಸುವವರ ಯೋಗಕ್ಷೇಮಗಳನ್ನು ನಾನೇ ಸ್ವಯಂ ನೋಡಿಕೊಳ್ಳುತ್ತೇನೆ. ಯಾರು ಯಾರು ಇತರ ದೇವತೆಗಳನ್ನು ಭಕ್ತಿಯಿಂದ ಆರಾಧಿಸುವರೋ ಅವರೆಲ್ಲರೂ ಕ್ರಮವರಿಯದೆ ನನ್ನನ್ನು ಪೂಜಿಸುವವರಾಗುತ್ತಾರೆ. ಸಮಸ್ತ ಯಜ್ಞಗಳಿಗೂ ನಾನೇ ಪ್ರಭು, ಕೊಡುವ ಹವಿಸ್ಸನ್ನು ಸ್ವೀಕರಿಸುವವನು. ದೇವತೆಗಳ ಆತ್ಮರೂಪದಿಂದ ನಾನೇ. ಈ ವಾಸ್ತವವನ್ನು ಅರಿಯದವರು ಜೀವನ್ಮುಕ್ತರಾಗದೆ ಜಗತ್ತಿನ ಸಂಸಾರ ಬಂಧನದಲ್ಲಿ ಬೀಳುತ್ತಿರುತ್ತಾರೆ. ನಾನು ಸರ್ವಭೂತಗಳಿಗೂ ಸಮನು. ನನಗೆ ಪ್ರೀತಿಪಾತ್ರರು ದ್ವೇಷಿಗಳು ಇಬ್ಬರೂ ಇಲ್ಲ. ಆದರೆ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರಲ್ಲಿ ನಾನು ಪ್ರೀತಿಯುಳ್ಳವನಾಗಿ ಇರುತ್ತೇನೆ. ನನ್ನಲ್ಲಿ ಅವರು ಪ್ರೀತಿಯುಳ್ಳವರಾಗಿ ಇರುತ್ತಾರೆ. ಸ್ತ್ರೀಯರು, ವೈಶ್ಯರು, ಶೂದ್ರರು, ಪಾಪಯೋನಿಗಳು ಮೊದಲಾದ ಯಾರೇ ಆಗಿರಲಿ ಅವರು ನನ್ನಲ್ಲಿ ಶರಣಾದರೆ ಪಾಪಗಳಿಂದ ಪಾರಾಗಿ ಉತ್ತಮವಾದ ಪರಮಗತಿಯನ್ನೇ ಪಡೆಯುತ್ತಾರೆ. ಹಿಂದಿನ ಸುಕೃತಗಳಿಂದ ಪುಣ್ಯದೇಹಿಗಳಾದ ಬ್ರಾಹ್ಮಣರು, ರಾಜರು, ಭಗವಾನ್ ಭಕ್ತರಾದ ರಾಜಋಷಿಗಳು ನನ್ನಲ್ಲಿ ಶರಣಾಗಿ ಸದ್ಗತಿಯನ್ನು ಹೊಂದುತ್ತಾರೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಕ್ಷಣಿಕವೂ ದುಃಖಮಯವೂ ಆದ ಈ ಜಗತ್ತು ಲೋಕದಲ್ಲಿ ಜನಿಸಿದವರು ನನ್ನನ್ನು ಭಜಿಸಬೇಕು, ಭಜಿಸಿ ಕೃತಕೃತ್ಯರಾಗಬೇಕು ಎಂದು ಹೇಳುತ್ತಾ ಅರ್ಜುನನಿಗೆ, ನನ್ನಲ್ಲಿ ನೀನು ಭಕ್ತಿಯುಳ್ಳವನಾಗಿ ನನ್ನನ್ನು ಪೂಜಿಸು, ನನ್ನ ಪ್ರಣಾಮಗಳನ್ನು ಮಾಡು. ಈ ರೀತಿ ಚಿತ್ತವನ್ನು ಹೊಂದಿ ಆತ್ಮವನ್ನು ನನ್ನಲ್ಲಿ ನೆಲೆಗೊಳಿಸು, ನನ್ನಲ್ಲಿಯೇ ಸರಿ ಹೋಗುವೆ ಎಂದು ಹೇಳುತ್ತಾ ಶ್ರೀ ಭಗವದ್ಗೀತಾಮೃತದ 9ನೇ ಅಧ್ಯಾಯವು ಮುಕ್ತಾಯವಾಯಿತು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.